ಕನ್ನಡದಲ್ಲಿ ಸೈನ್ಸ್ ಹೇಳ್ಕೊಡ್ಬೇಕು ಅಂತ ನಿಮ್ಗೆ ಎಲ್ಲಿಂದ ಮೋಟಿವೇಶನ್? ಇಲ್ಲ, ಅದಕ್ಕೆ ಮುಂಚಿಂದಾನು ಇತ್ತು. ಅದಕ್ಕೆ ಮುಂಚಿಂದಾನು ಕೂಡ ಎರಡು ವಿಷಯ ಅಂದರೆ, ನಾವು ಓದ್ತಾ ಇರಬೇಕಾದ್ರೆ ನಮಗೆ ವಿಜ್ಞಾನಕ್ಕೆ ಬಂದಂತಹ ಸಿಗ್ತಿದ್ದಂತಹ ಎಲ್ಲ ಸಂಪನ್ಮೂಲಗಳು, ಅದು ರಿಸೋರ್ಸ್ ಮೆಟೀರಿಯಲ್ಸ್ ಅಂತ ನಾವೇನು ಹೇಳ್ತೀವಿ, ಅಂದರೆ ರೆಫರೆನ್ಸ್ ಬುಕ್ಸ್ ಇರ್ಬೋದು ಅಥವಾ ಮ್ಯಾಗಝಿನ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಹೆಚ್ಚಿನ ಮಟ್ಟಿಗೆ ಇಂಗ್ಲೀಷ್ನಲ್ಲೇ ಇರ್ತಿದ್ವು. ಸೊ ಇಂಗ್ಲೀಷ್ನಲ್ಲೇ ಓದಿ ಎಲ್ಲನೂ ಕಲಿತಾ ಇದ್ವಿ, ಕನ್ನಡದಲ್ಲಿ ಹೆಚ್ಚಿಗೆ ಇರ್ತಿರ್ಲಿಲ್ಲ. ಆಗಾಗ ಒಂದೊಂದು ಸರ್ತಿ ಕನ್ನಡದಲ್ಲಿ ಕೆಲವು ಪುಸ್ತಕಗಳು ಬರ್ತಿದ್ವು, ಅಥವಾ ಕೆಲವು ಲೇಖನಗಳು ಸುಧಾ, ತರಂಗ ಇಂಥದ್ರಲ್ಲಿ ಬರ್ತಿದ್ವು. ತರಂಗ ಇರಲಿಲ್ಲ ಆಗ ನಾನು ಓದುವಾಗ, ಸುಧಾ ಇತ್ತು, ಸುಧಾದಲ್ಲಿ ಬರ್ತಿದ್ವು. ಇವನ್ನೆಲ್ಲ ಓದುವಾಗ ಒಂಥರ ಖುಷಿ ಆಗೋದು. ನಮ್ಮ ಭಾಷೆಯಲ್ಲಿ ನಾವು ಹೊಸ ವಿಷಯಗಳನ್ನು ತಿಳ್ಕೊಂಡಾಗ ಬರುವಷ್ಟು ಖುಷಿ ನಾವು ಇನ್ನೊಂದು ಯಾವುದೋ ಭಾಷೆಯಲ್ಲಿ ಕಲಿತಾಗ ಆಗೋದಿಲ್ಲ. ಆ ಭಾಷೆನೂ ನಮ್ಮದೇ ಅನ್ನೋಷ್ಟು ಸ್ವಂತ ಆಗಿಬಿಟ್ರೆ ಅವಾಗ ಅದು ಖುಷಿ ಇರುತ್ತೆ, ಇಲ್ಲ ಅಂತ ಹೇಳೋದಿಲ್ಲ ನಾನು. ಆದರೆ ನಮ್ಮ ಭಾಷೆಯಲ್ಲಿ ಕಲಿತಾಗ ತುಂಬ ಖುಷಿ ಆಗುತ್ತೆ. ಆ ರೀತಿಯ ವಿಷಯಗಳನ್ನು ನಾನು ಓದ್ತಾ ಇದ್ದಾಗ ಬಹಳ ಖುಷಿ ಆಗ್ತಾ ಇತ್ತು. ಕನ್ನಡದಲ್ಲಿ ಯಾಕಿಲ್ಲ ಅಂತ ಯಾವಾಗಲೂ ಯೋಚನೆ ಮಾಡ್ತಿದ್ದೆ. ಕನ್ನಡದಲ್ಲಿ ಬರೆಯೋದಕ್ಕೂ ಕೂಡ ಪ್ರಯತ್ನಿಸಿದ್ದೆ ನಾನು MSc ಇದ್ದಾಗ ಕೂಡ. ಆದರೆ ಬರಿಬಹುದು, ಬರೆಯೋದಕ್ಕಾಗತ್ತೆ ಅಂತನ್ನುವ ಒಂದು ಧೈರ್ಯ ಇರಲಿಲ್ಲ. ಅದನ್ನು ಹೇಳ್ಬೋದು, ಮಾಡ್ಬೋದು ಅಂತ. ನಾನು ಕೆಲಸಕ್ಕೆ ಯಾಕೆ ನಾನು ಡೈರಿಗೆ ಸೇರಿದೆ ಅಂತಂದರೆ ಉದರ ನಿರ್ವಹಣೆಗಾಗಿ ಅಷ್ಟೇ. ಅಲ್ಲಿ ಹೋದಾಗ ಅಲ್ಲಿ ಜನಗಳ ಜೊತೆಗೆ ಅವರಿಗೆ ನಾವು ಡೈರಿಯ ವೈಜ್ಞಾನಿಕ ವಿಷಯಗಳನ್ನು ಹೇಳಬೇಕಾಗಿ ಬರ್ತಿತ್ತು. ಸೊ ಆಗ ನಾನು ಅಂದ್ಕೊಂಡಿದ್ದು, ನಮಗೆ ಗೊತ್ತಿರೋ ವಿಷಯ ಮತ್ತು ಅವರಿಗೆ ಬೇಕಾದಂಥ ವಿಷಯಗಳು ಗ್ಯಾಪ್ ಇದೆ. ಮತ್ತು ಅವರಿಗೆ ತಿಳಿದಿರುವಂಥ ವಿಷಯ ಅದು ಎರಡು ರೀತಿಯಿಂದ ಬಂದಿರ್ಬೋದು. ಅನುಭವದಿಂದ ಬಂದಿರ್ಬೋದು, ಅಥವಾ ಮೌಢ್ಯದಿಂದ ಬಂದಿರ್ಬೋದು, ಅಥವಾ ಜ್ಞಾನದಿಂದನೂ ಬಂದಿರ್ಬೋದು. ಈ ಯಾವುದರಿಂದ ಬಂದಿದೆ ಅಂತ ನಾವು ತಿಳ್ಕೊಳ್ಳದೆ ನಮಗೆ ಗೊತ್ತಿರೋದನ್ನು ನಾವು ಅವರಿಗೆ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತನ್ನೋದನ್ನು ನಾನು ಅರ್ಥಕೊಂಡೆ. ಅಲ್ಲಿಂದ ಮುಂದಕ್ಕೆ ವಿಜ್ಞಾನವನ್ನು ಯಾವ ರೀತಿಯಲ್ಲಿ, ಅಂದರೆ ಹೊಸ ಹೊಸ ವಿಷಯಗಳು ತುಂಬ ಬರ್ತಿದ್ವು. ನಾನು ಹೇಳ್ತಾ ಇರೋದು 1970ರಿಂದ 80-90ರವರೆಗಿನ ಅವಧಿಯಲ್ಲಿ ನಮ್ಮ ವಿಜ್ಞಾನದಲ್ಲಿ ಬಹಳಷ್ಟು ಬದಲಾವಣೆಗಳಾಗಿವೆ. ಅದಾದಮೇಲೆ ಆಗಿತ್ತು 2010ರಿಂದ ಈಚೆಗೆ. ಅಲ್ಲಿವರೆಗೂ ಅಷ್ಟೊಂದು ಬದಲಾವಣೆಗಳಾಗುವಾಗ ನಮ್ಮ ಕನ್ನಡದಲ್ಲಿ ಅವಕ್ಕೆ ಯಾವುದೇ ಮಾಹಿತಿ ಇರ್ತಿರ್ಲಿಲ್ಲ. ಉದಾಹರಣೆಗೆ ಇಮ್ಯುನಾಲಜಿ ಅಂತ ನಾವು ಹೇಳ್ತೀವಿ. ಇಮ್ಯುನಾಲಜಿಯಲ್ಲಿ ಆವಾಗ ಹೊಸ ಹೊಸ ತುಂಬ ವಿಷಯಗಳು ಬರ್ತಾ ಇದ್ವು. ಇವತ್ತು ಅವೆಲ್ಲ ಬಹಳ ಸರ್ವೇ ಸಾಮಾನ್ಯನೂ ಆಗಿದೆ. ಕ್ಯಾನ್ಸರ್ ಅಂತ ನೀವು ಹೋದಾಗ ಇವತ್ತು IF ಅಂತನೋ ಒಂದು ಔಷಧಿಯನ್ನು ಕೊಡ್ತಾರೆ. ಆಗ ಅದು ಇಂಟರ್ಫೆರಾನ್ ಅಂತನ್ನೋದು ಹೊಸದು. ಅದೇ ರೀತಿಯಲ್ಲಿ ಇನ್ನೂ ಹಲವು ವಿಷಯಗಳು ನಡೀತಾ ಇದ್ವು. ಇವುಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಜನಗಳಿಗೆ ಹೇಳಬೇಕು ಅನ್ನೋ ಆಸಕ್ತಿ ನನಗಿತ್ತು. ಹಾಗಾಗಿ ಇದನ್ನು ಮಾಡ್ತೀವಿ. ಇವತ್ತೊಂದು ದಿವಸ ನೀವು ಮೈಸೂರಿನಲ್ಲಿ ಎಲ್ಲೇ ಹೋದ್ರೂ ಒಂದು 4-5 IVF ಸೆಂಟರ್ಗಳಿವೆ, ಹಾಸ್ಪಿಟಲ್ಗಳಿವೆ. 1980ರಲ್ಲಿ IVF ಅಂತನ್ನೋದು ಅತ್ಯಂತ ಹೊಸದು. 76ರಲ್ಲಿ ಅಥವಾ 79ರಲ್ಲಿ ಮೊಟ್ಟ ಮೊದಲನೆಯ IVF ಹುಡುಗಿ ಲೂಸಿ ಬ್ರೌನ್ ಅಂತ ಹುಟ್ಟಿದವಳು. ಮೊದಲನೇ ಹುಡುಗಿ ಲೂಸಿ ಬ್ರೌನ್. ಯಾವ ದೇಶದಲ್ಲಿ ಸರ್? ಇಂಗ್ಲೆಂಡ್ನಲ್ಲಿ. ಆದರೆ ಭಾರತದಲ್ಲೂ ಕೂಡ ಆ ಕೆಲಸ ನಡೀತಿತ್ತು ಅಂತ ಹೇಳ್ತಾರೆ. ಅದು ಇನ್ನೂ ಚರ್ಚಾಸ್ಪದ. ಆದರೆ ಆ ವಿಷಯ ನಮಗೆ ಇಲ್ಲಿ ಬಂದಾಗ ಅದರ ಜೊತೆಗೇನೆ ಮತ್ತೂ ಇತ್ತು. ಅಂದರೆ ಈ ಪ್ರಿನೇಟಲ್ ಡಯಾಗ್ನೋಸಿಸ್ ಅಂತೀವಿ. ಇವತ್ತೇನು ಮಾಡ್ತೀವಿ, ಅಲ್ಟ್ರಾಸೌಂಡ್ ಇದೆ ಅಂತಂದರೆ ಅದನ್ನು ನಾವು ಒಂದು ಕೆಟ್ಟದ್ದು ಅಂತ ನೋಡೋ ದೃಷ್ಟಿಯಲ್ಲಿ ನೋಡ್ತಾ ಇದ್ದೀವಿ. ಯಾಕಂತಂದ್ರೆ ಅದನ್ನು ಕೆಟ್ಟದಕ್ಕೆ ಬಳಸ್ತಾ ಇದ್ದಾರೆ. ಹೌದು, ಒಂದು ಹೆಣ್ಣು ಮಗು ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ, ಗರ್ಭಪಾತ ಮಾಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಈ ಸ್ಕ್ಯಾನಿಂಗ್ ಮಾಡುವ ಕೆಲಸಗಳು ನಡೀತಾ ಇವೆ. ಇದು ಎಲ್ರಿಗೂ ಗೊತ್ತಿರುವಂಥ ವಿಷಯ. ಆದರೆ 1980ರಲ್ಲಿ ಅಲ್ಟ್ರಾಸೌಂಡ್ ಕೂಡ ಇರಲಿಲ್ಲ, ಅದು ಕೂಡ ಇರಲಿಲ್ಲ. ಮತ್ತೊಂದು ಇನ್ನೊಂದೇನು ಅಂದರೆ, ಆಗ ಹೊಸ ಹೊಸ ತಂತ್ರಗಳು ಬರ್ತಾ ಇದ್ವು. ಅದರಲ್ಲಿ ಈಗ ಹುಟ್ಟುವಂತಹ ಮಗುವಿಗೆ ಏನಾದ್ರು ದೋಷ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಕ್ಕೆಲ್ಲ ತಂತ್ರಗಳು ಬರ್ತಾ ಇದ್ವು. ಇವು ಯಾವುದು ಕೂಡ ನಮಗೆ ಗೊತ್ತಾಗ್ತಿರ್ಲಿಲ್ಲ. ನಾವು MSc ಓದ್ತಾ ಇದ್ರೂ ನಮಗೆ ಇವುಗಳ ಎಲ್ಲಿ ನಡೀತಾ ಇವೆ, ಏನು ನಡೀತಿದೆ ಅಂತ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಇದೆಲ್ಲ ನಮಗೆ ವಿದೇಶಿ ಪತ್ರಿಕೆಗಳ ಮೂಲಕ ಗೊತ್ತಾಗಬೇಕಾಗಿತ್ತು. ಆ ವಿಷಯದಲ್ಲಿ ಬರಿಬೇಕು ಅಂತ ಅಂದ್ಕೊಂಡು ನಾನು ಕನ್ನಡದಲ್ಲಿ ಬರೆಯೋದಕ್ಕೆ ಆರಂಭ ಮಾಡಿದೆ. ಅದು ಈ ವಿಜ್ಞಾನ ಸಂವಹನೆ ಅಂತ ಹೇಳ್ತಾರಲ್ಲ, ಈ ಕ್ಷೇತ್ರದಲ್ಲಿ ನಾನು ಕಾಲಿಡೋದಕ್ಕೆ ಕಾರಣ. ಒಂದು ರೀತಿ ಸಿಟ್ಟು ಅಂತ ಇಟ್ಕೊಳ್ಳಿ. ಎಲ್ರಿಗೂ ಸಿಗುವಂಥದ್ದು ನಮಗೆ ಯಾಕೆ ಸಿಗಲ್ಲ ಅಂತ ಅನ್ನೋ ಸಿಟ್ಟಿದ್ದಾಗ ಅದನ್ನು ನಾವು ಹೆಂಗಾದರೂ ಪಡ್ಕೊಳ್ತೀವಿ. ಸೂಪರ್ ಸರ್. ಸೈನ್ಸೇ ಯಾಕೆ ಸರ್? ಸೈನ್ಸ್ ಯಾಕೆ ತೊಗೊಂಡ್ರಿ ಸಬ್ಜೆಕ್ಟ್ ಆಗಿ? ಸೈನ್ಸ್ ಮೇಲೂ ಇಂಟ್ರೆಸ್ಟ್ ಇದೆ ನಿಮಗೆ? ಸೈನ್ಸ್ ಈಸ್ ವಂಡರ್ಫುಲ್ ಸಬ್ಜೆಕ್ಟ್. ಅದು ನೀವು ಕಲ್ತ್ಕೊಳ್ತಾ ಹೋದಾಗೆ ನಿಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡೋದಷ್ಟೇ ಅಲ್ಲ. ನಾವು ಈಗ ಸಾಧಾರಣವಾಗಿ ನಾವೇನು ಅಂದ್ಕೊಳ್ತೀವಿ ಅಂದರೆ, ಸೈನ್ಸ್ ಅಂದರೆ ಲ್ಯಾಬಲ್ಲಿ ಒಂದು ಪ್ರಯೋಗ ಮಾಡೋದು ಅಥವಾ ಒಂದು ಲೆಕ್ಕಾಚಾರ ಮಾಡೋದು, ಗಣಿತದ್ದು ಅಂತ ಅಂದ್ಕೊಳ್ತೀವಿ. ಅದು ಹಾಗಲ್ಲ.
ಓಕೆ ಸರ್. ಆ ಸೈನ್ಸ್ ಅಂತ ಅನ್ನೋದು ಈಗ ನಮಗೆ ಬಂದಿರುವಂಥ ವಿಷಯಗಳನ್ನು ತಿಳಿದುಕೊಳ್ಳೋ ರೀತಿ ಇದೆಯಲ್ಲ, ಅದು ಬಹಳ ಇಂಟ್ರೆಸ್ಟಿಂಗ್. ಸರಳವಾಗಿ ಹೇಳ್ತೀನಿ. ಈಗ ನಮಗೆಲ್ಲ DNA ಅಂದರೆ ಗೊತ್ತು, ಹೆಚ್ಚಿನವರಿಗೆ ಗೊತ್ತು. DNA ಅಂದರೆ ಅದು ಒಂದು ದೊಡ್ಡ ಅಣು ಅಂತ ಹೇಳ್ತೀವಿ. ಅಣುನ ಕಂಡವ್ರು ಯಾರು? ಯಾರಿಗೂ ಕಾಣೋದಿಲ್ಲ ಅದು. ಹೌದು ಸರ್. ಓಕೆ, ಕಂಡಿಲ್ಲ. ಆದರೆ ಆ ಅಣುವಿನಲ್ಲಿ 2 ಎಲೆಗಳಿರ್ತವೆ, ಒಂದಕ್ಕೊಂದು ಪೂರಕವಾಗಿರುತ್ತೆ. ಅಂದರೆ ಒಂದರ ಮಿರರ್ ಇಮೇಜ್ ಇನ್ನೊಂದು ಅನ್ನೋ ರೀತಿಯಲ್ಲಿ ಅದು ಇರ್ತದೆ, ಈ 2 ಕೈ ಇರೋ ಹಾಗೆ. ಹೌದು ಸರ್. ಓಕೆ, ಹೌದು. ಸೊ ಹಾಗಾಗಿ ಈ ಕೈಯನ್ನು ನಾವು ತಿಳ್ಕೊಂಡ್ರೆ ಈ ಕೈಯನ್ನು ನಾವು ಸೃಷ್ಟಿಸ್ಬೋದು. ಎಸ್. ಇದನ್ನು ನಾವು ಅರ್ಥ ಮಾಡ್ಕೊಂಡಿದ್ದು ಹೇಗೆ? ಅದು ಅರ್ಥ ಆಗಿದ್ದರಿಂದ, ಅಂದರೆ ನಾನು ಹೇಳ್ತಾ ಇರೋದು ಗಮನ ಇಟ್ಟು ಕೇಳಿ, ಕಣ್ಣಿಗೆ ಕಾಣಿಸದೇ ಇರುವಂಥ ಒಂದು ವಸ್ತು, ಆ ವಸ್ತುವಿನ ರಚನೆ ಕೂಡ ನಮಗೆ ಗೊತ್ತಿಲ್ಲ. ಆ ರಚನೆ ಹೀಗಿರಬಹುದು ಅಂತ ಊಹಿಸ್ತೀವಿ. ಹಾಗೆ ಊಹೆ ಮಾಡಿಕೊಂಡು ಆಮೇಲೆ ಅದರಿಂದ ಈ ರೀತಿ ಕೆಲಸ ಮಾಡ್ಬೋದಾ ಅಂತ ಮಾಡ್ತೀವಿ, ಕೆಲಸನೂ ಮಾಡ್ತೀವಿ. ಕರೆಕ್ಟ್. ಇದು ವಿಜ್ಞಾನದ ಇದು. ನಾನು ಬೇರೆ ಯಾವುದೇ ಮಾಟ ಮಂತ್ರ ಮಾಯ ಯಾವುದರಿಂದನೂ ಇದು ಸಾಧ್ಯ ಇಲ್ಲ. ಆದರೆ ವಿಜ್ಞಾನ ಈ ರೀತಿ ನಮ್ಮ ಕಣ್ಣಿಗೆ ಕಾಣದೇ ಇರೋದ್ರ ಬಗ್ಗೆ ಕೂಡ ತಿಳಿದುಕೊಂಡು ಅದನ್ನು ಕೂಡ ಅರ್ಥ ಮಾಡಿಕೊಂಡು ಅದರಲ್ಲೂ ಸಾಕಷ್ಟು ಕೆಲಸ ಮಾಡೋದಕ್ಕೆ ಸಾಧ್ಯ ಮಾಡಿಕೊಡುತ್ತೆ. ಅದು ವಿಜ್ಞಾನದ ಬಗ್ಗೆ ಇರುವಂಥದ್ದು. ಸೊ ಹಾಗಾಗಿ ವಿಜ್ಞಾನದ ಬಗ್ಗೆ ನನಗೆ ತುಂಬ ತುಂಬ ಕುತೂಹಲ. ಹಲವಾರು ಪ್ರಶ್ನೆಗಳು ಬರ್ತವೆ ನಮಗೆ. DNA ಹೇಗಿದೆ ಅಂತ ಅನ್ನೋದು ಒಂದು ಸರಳವಾದ ಪ್ರಶ್ನೆ. ಅದೇ ರೀತಿಯಲ್ಲಿ DNA ಏನು, ಅದು ಹೇಗೆ ನಮ್ಮ ಪ್ರತಿಯೊಂದು ಗುಣವನ್ನು ಅದು ನಿರ್ದೇಶನ ಮಾಡುತ್ತೆ, ಪ್ರತಿಯೊಂದು ಗುಣಕ್ಕೂ ಅದೇ ಕಾರಣ ಅಂತ ನಾವು ಹೇಗೆ ಹೇಳ್ಬೋದು. ಇವೆಲ್ಲದರ ಹಿಂದೆ ಒಂದಲ್ಲ ಎರಡಲ್ಲ 100 ಜನ ಕೆಲಸ ಮಾಡಿದ್ದಾರೆ. ಅವರು ಪ್ರತಿಯೊಬ್ಬರು ಒಂದೊಂದು ಸಣ್ಣ ಸಣ್ಣ ಪ್ರಶ್ನೆಗಳನ್ನು ಹುಡುಕೊಂಡು ಹೋಗಿದ್ದಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದಕ್ಕೆ ಅವರು ಮಾಡಿಕೊಂಡಂಥ ಪ್ರಯೋಗಗಳಿದೆಯಲ್ಲ, ಅವು ಕೂಡ ತುಂಬ ಸ್ವಾರಸ್ಯಕರವಾದಂಥ. ಏನು ನಮ್ಗೆ ಕಾಣದೇ ಇರುವಂಥದ್ದನ್ನು ಕಾಣೋದು ಹೇಗೆ? ಹೌದು ಸರ್. ಭಾಳ ಸರಳವಾಗಿ ಹೇಳಬೇಕು. ಇನ್ನೊಂದು ಉದಾಹರಣೆ ಕೊಡ್ತೇನೆ. ನಾವೆಲ್ಲ ಬ್ಯಾಕ್ಟೀರಿಯಾ ಅಂದ ಕೂಡಲೇ ತಕ್ಷಣ ಗೊತ್ತಾಗುತ್ತೆ ಇದು ರೋಗ ಉಂಟು ಮಾಡುವಂಥದ್ದು ಅಂದ್ಬಿಟ್ಟು. ಆದರೆ ಬ್ಯಾಕ್ಟೀರಿಯಾವನ್ನು ಕೂಡ ಯಾರು ಕಂಡಿರಲಿಲ್ಲ. ಆ ಬ್ಯಾಕ್ಟೀರಿಯಾದ ಕೆಲಸವನ್ನಷ್ಟೇ ನಮಗೆ ಗೊತ್ತಿತ್ತು. ಹಾಗಂದ್ರೆ ಇವತ್ತು ನಾನು ಹೇಳಿದಾಗ ಬ್ಯಾಕ್ಟೀರಿಯಾದ ಬಗ್ಗೆ ನಮಗೆಲ್ಲ ತುಂಬ ಮುಂಚೆನೇ ಗೊತ್ತಿತ್ತು. ನಾವು ಮೊಸರು ಮಾಡ್ತಿದ್ವಿ, ನಾವು ಇಡ್ಲಿ ಮಾಡ್ತಿದ್ವಿ ಅಂತೆಲ್ಲ ಹೇಳ್ತೀವಿ. ಹೌದು. ಓಕೆ, ಆದರೆ ನಮಗೆ ಇಡ್ಲಿ ಹುದುಗು ಬರೋದ್ರಿಂದ ಅದು ಹದವಾಗಿ ಬರುತ್ತೆ ಅಂತ ಅನ್ನೋದು ಗೊತ್ತಿತ್ತು. ಅದು ನಾವು ಹೇಳೋ ಹಾಗೆ ಪ್ರಾಕ್ಟಿಕಲ್ ನಾಲೆಡ್ಜ್, ಅನುಭವದ ಮಾತು, ಅನುಭವದ ಅರಿವು ಅಂತ ಇಟ್ಕೊಳ್ಳಿ. ಆದರೆ ಆ ಹುದುಗು ಬರೋದು ಯಾಕೆ ಅಂತನ್ನೋದಕ್ಕೆ ಉತ್ತರ ಇರಲಿಲ್ಲ. ಕರೆಕ್ಟ್. ಅದಕ್ಕೆ ಉತ್ತರ ಕಂಡುಹಿಡಿದವನು ಲೂಯಿ ಪ್ಯಾಸ್ಟರ್. ಈ ರೀತಿ ಅವನು ಕಂಡುಹಿಡಿದಿತ್ತು ಹೆಂಡ ಮಾಡೋದ್ರಲ್ಲಿ. ಆದರೆ ಅದೇ ವಿದ್ಯಮಾನ ಈ ರೀತಿ ಹುದುಗು ಇಡ್ಲಿ ಮಾಡೋದಕ್ಕೂ ಕೆಲಸ ಮಾಡುತ್ತೆ ಅಂತ ಅನ್ನೋದು ಆಮೇಲೆ ಗೊತ್ತಾಯ್ತು ಅಂತ ಇಟ್ಕೊಳ್ಳಿ. ಅದೇ ಏನೇ ಇರಲಿ, ಒಟ್ಟಾರೆ ಅದರಿಂದ ಅವನು ಅಲ್ಲಿ ಏನೋ ನಡೀತಾ ಇದೆ ಅಂತನ್ಬಿಟ್ಟು ಅದನ್ನು ತಿಳ್ಕೊಳ್ಳೋದಕ್ಕೆ ಮಾಡಿದಂಥ ಪ್ರಯೋಗಗಳಿಗೆ ವಿಶಿಷ್ಟವಾದ ಪ್ರಯೋಗಗಳನ್ನು ಮಾಡಿ ಅದು ಸೂಕ್ಷ್ಮಾಣು ಅಂತ ಹೇಳ್ದ. ಅದು ಸೂಕ್ಷ್ಮಾಣು ಅಂತಂದಾಗ ಅದು ನಮಗೆ ರೋಗವನ್ನು ಉಂಟು ಮಾಡಬಲ್ಲದು ಅಂತನ್ನೋದು ಆಮೇಲೆ ಗೊತ್ತಾಯ್ತು. ಅದು ಗೊತ್ತಾದಾಗ ರಾಬರ್ಟ್ ಕಾಕ್ ಅಂತ ಇನ್ನೊಬ್ಬ ಇದ್ದ. ಅವನು ಅದಕ್ಕೆ ಒಂದು ತೀರ್ಮಾನ ಹೇಳ್ತಾನೆ. ಒಂದು ನಮ್ಮ ದೇಹದಲ್ಲಿ ಇರುವಂತಹ ಕಾಯಿಲೆ ಅದು ಸೂಕ್ಷ್ಮಾಣುವಿಂದ ಬಂದಿದೆಯಾ ಇಲ್ಲೋ ಅಂತ ಅನ್ಬೇಕಾದ್ರೆ ಅವನು ಅದಕ್ಕೆ ನೀವು ಈ ರೀತಿ ಅದನ್ನು ಪರೀಕ್ಷೆ ಮಾಡಬೇಕು ಅಂತಾನೆ. ಏನು, ಯಾರಿಗೆ ರೋಗ ಇದೆಯೋ ಅವನ ದೇಹದಿಂದ ಒಂದಷ್ಟು ಸ್ಯಾಂಪಲ್ ತೆಗಿಬೇಕು, ಅದನ್ನು ಇನ್ನೊಂದು ಜೀವಿಗೆ ಹಾಕಬೇಕು. ಅಲ್ಲಿ ಮತ್ತೆ ಅದೇ ರೋಗ ಉಂಟಾಯಿತು ಅಂದರೆ ಇದು ಸೋಂಕು ರೋಗ ಅಂತ. ಮತ್ತೆ ಆ ಜೀವಿಯನ್ನು ಕಾಣಬೇಕು ನಾವು ಸೂಕ್ಷ್ಮದರ್ಶಕದಲ್ಲೋ ಮತ್ತೊಂದರಲ್ಲೋ, ಅದನ್ನು ಬೆಳೆಸಬೇಕು. ಬೆಳೆಸಿ ಆಮೇಲೆ ಹಾಕಿದಾಗ ಇದು ಸೂಕ್ಷ್ಮ ಜೀವಿಯಿಂದ ಆಗಿದ್ದೆ ಅಂತ ಹೇಳ್ತೀವಿ. ಇದು ಈ 3 ತತ್ವಗಳಿವೆ. ಈ ರೀತಿಯ ತತ್ವಗಳನ್ನು ಅವರು ರೂಪಿಸ್ಕೊಂಡು ಬಂದಿತ್ತು. ಇವತ್ತು ನಾವೇನು ಹೇಳ್ತೀವಿ ಅಂದರೆ ಬ್ಯಾಕ್ಟೀರಿಯಾದಿಂದ ರೋಗಗಳು ಬಂದ್ಬಿಡ್ತವೆ ಅಂತ ಸರಳವಾಗಿ ಹೇಳ್ತೀವಿ. ಅದು ನಮಗೆ ಅರ್ಥ ಆಗಬೇಕಾದ್ರೆ ವಿಜ್ಞಾನ ಸಾಕಷ್ಟು ಕೆಲಸ ಮಾಡಿದೆ. ಹಾಗಾಗಿ ನನಗೆ ಹೊಸ ಹೊಸ ಪ್ರಶ್ನೆಗಳು ಕೇಳಿದಾಗ ಕೆಲವು ಪ್ರಶ್ನೆಗಳಿಗೆ ಏನಿದು ಸ್ಟುಪಿಡ್ ಅಂತ ಅನ್ನಿಸ್ತದೆ, ಆದರೆ ಅದು ಸ್ಟುಪಿಡ್ ಆಗಿರ್ಲಿಕ್ಕಿಲ್ಲ. ಅದಕ್ಕೆ ನಾವು ಅದನ್ನು ಪರೀಕ್ಷೆ ಮಾಡಬೇಕಾದ್ರೆ ಬೇಕಾದಂತಹ ಸಾಧನಗಳು ಬಹಳ ಕ್ಲಿಷ್ಟವಾಗಿರುತ್ತೆ. ಸೊ ಇದು ಒಂದು ನಮ್ಮ ಕಣ್ಣಿಗೆ ಕಾಣದ, ನಮ್ಮ ಅರಿವಿಗೆ ಬಾರದ, ನಮ್ಮ ಸಂವೇದನೆಗೆ ಸಿಗದೇ ಇರುವಂತಹ ವಿಷಯಗಳನ್ನು ತಿಳ್ಕೊಳ್ಳೋದಕ್ಕೆ ವಿಜ್ಞಾನ ಬಿಟ್ಟರೆ ಬೇರೆ ಹಾದಿ ಇಲ್ಲ. ನಾವು ಇಲ್ಲೇ ಕೂತ್ಕೊಂಡು
ಯಾವುದೇ ರೀತಿಯಲ್ಲಿ ನಾವು ತಪಸ್ ಮಾಡ್ಬೋದು ಅಥವಾ ಧ್ಯಾನ ಮಾಡ್ಬೋದು, ಏನೇ ಮಾಡ್ಬೋದು. ಏನು ಮಾಡಿದರೂ ಕೂಡ ವಿಜ್ಞಾನದ ಆ ನಿಯಮಗಳಿದೆಯಲ್ಲ, ಅದನ್ನು ಬಳಸದೆ ಹೋದರೆ ನಮಗೆ ನಮ್ಮ ಕಣ್ಣಿಗೆ ಕಾಣದ, ನಮ್ಮ ಇದಕ್ಕೆ ನಿಲುಕದಂತಹ ಅರಿವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಇವತ್ತು ನಮಗೆ ಸಾಧ್ಯ ಆಗಿರೋದು ಇದರಿಂದ. ವಿಜ್ಞಾನ. ಸೊ ನಿಮ್ಗೆ ಅದಕ್ಕೆ ವಿಜ್ಞಾನ ಅಂದ್ರೆ ನಿಮ್ಮ ಅನ್ಟೋಲ್ಡ್ ಆನ್ಸರ್ಸ್ ಅಂತ ಇದೆ, ಅದೆಲ್ಲದಕ್ಕೂ ಒಂದು ಸೊಲ್ಯೂಷನ್ ವಿಜ್ಞಾನದಿಂದ ಅಂತ ನೀವು ಕಂಡುಕೊಂಡ್ರೆ ಅದಕ್ಕೋಸ್ಕರ ಎಲ್ಲದಕ್ಕೂ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳೋದಿಲ್ಲ, ಆದರೆ ಆ ಪ್ರಶ್ನೆಗಳನ್ನು ಹೇಗೆ ನಾವು ಬಗೆಹರಿಸ್ಕೊಳ್ಬಹುದು ಅಂತ ಅನ್ನೋ ಒಂದು ಮಾರ್ಗವನ್ನು ಅದು ತೋರಿಸ್ಕೊಡುತ್ತೆ. ಓಕೆ ಇದಮಿತ್ತಮ್ ಅಂತ ಅಂದ್ಬಿಟ್ಟು ವಿಜ್ಞಾನ ಯಾವತ್ತೂ ಹೇಳೋದಿಲ್ಲ. ಓಕೆ ಓಕೆ, ಹೀಗಿರಬಹುದು ಅಂತ ಹೇಳುತ್ತೆ. ಆ ಹೀಗಿರಬಹುದು ಅನ್ನೋದ್ರಿಂದನೇ ನಾವು ಸಾಕಷ್ಟು ಕೆಲಸ ನಾವು ಮಾಡೋದಕ್ಕೆ ಸಾಧ್ಯ ಇದೆ, ಆದರೆ ಅದು ವಾಸ್ತವ. ಎಸ್ ಸರ್. ಈಗ ನೀವು ನಮ್ಮ ಏನ್ಷಿಯಂಟ್, ಈಗ ನೀವು ಹೇಳಿದ ಒಂದು ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ಅಂತ ಹೇಳಿದ್ವಿ ನಾವು, ಇಡ್ಲಿ ಉದುಗ್ ಬರೋದಿರ್ಬೋದು, ಇದೊಂದು ಎಕ್ಸ್ಪೀರಿಯನ್ಷಿಯಲ್ ನಾಲೆಡ್ಜ್ ಇರ್ಬೋದು. ನಾವು ನೆಕ್ಸ್ಟ್ ಸೈನ್ಸ್ ಯಾಕೆ ಆಗಿದೆ ಅಂತ ಅದಕ್ಕೆ ಒಂದು ರೀಸನಿಂಗ್ ಕೊಡ್ತಾರೆ. ಬಟ್ ನನಗೆ ಆಸ್ ಅನ್ ಕಾಮನ್ ಪರ್ಸನ್ ನನಗೆ ಅದರ ಅವಶ್ಯಕತೆ ಇಲ್ಲ ಅಂತ ಅನ್ಕೊಳ್ಳೋಣ. ಈಗ ನನಗೆ ಯಾಕೆ ಆಯ್ತು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದು ಹೇಗಾಯ್ತು ಅದರಿಂದ ಉಪಯೋಗ ಏನು ಪಡ್ಕೊಳ್ಳೋದು ಅಂತ ನನ್ಗೆ ಇಂಪಾರ್ಟೆಂಟ್. ಆದರೆ ನನಗೆ ವಿಜ್ಞಾನ ತಿಳ್ಕೊಳ್ಳೋದು ಬೇಕಾ, ಅವಶ್ಯಕತೆ ಇದೆಯಾ? ಬೇಕು. ಎಸ್, ಇದು ನನ್ನ ಖಡಾಖಂಡಿತವಾದ ನಂಬಿಕೆ. ಒಂದು ಉದಾಹರಣೆ ಕೊಡ್ತೀನಿ. ಮನೆಯಲ್ಲಿ ನಾವು ಸಾಧಾರಣವಾಗಿ ಏನು ಹೇಳ್ತೀವಿ ಅಂತಂದರೆ, ಅಮ್ಮ ಮಾಡೋ ಇಡ್ಲಿ ತುಂಬ ಚೆನ್ನಾಗಿರುತ್ತೆ, ಅಮ್ಮನ ಕೈಗುಣ ಜಾಸ್ತಿ ಅಂತ ಯಾವಾಗಲೂ ಹೇಳ್ತೀವಿ. ಹೌದು, ಕರೆಕ್ಟ್. ಅಮ್ಮ ಮಾಡೋ ಸಾಂಬಾರು ಚೆನ್ನಾಗಿರುತ್ತೆ. ಅವರಿಗೆ ಅದು ರೂಢಿಯಿಂದ, ಅಂದರೆ ಪ್ರಾಕ್ಟಿಕಲ್ ಆಗಿ ಮಾಡಿ 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 ಬಂದುಬಿಟ್ಟಿರುತ್ತೆ. ನಾವು ಇದನ್ನು ವಿಜ್ಞಾನದಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ನಿಂದ ಕಲ್ತ್ಕೊಂಡಿತ್ತು ಅಂತ ಹೇಳ್ತೇವೆ. ಯಾರೋ ಹೇಳಿದ ರೆಸಿಪಿಯನ್ನು ಇಟ್ಕೊಂಡು ನಾವು ಮಾಡಿದರೂ ಕೂಡ ಅವ್ರು ಮಾಡಿದ ರೀತಿಯಲ್ಲೇ ಅಡುಗೆ ಬರದೇ ಇರ್ಬೋದು, ಆದರೆ ನಾವು ಅದನ್ನು ಮತ್ತೆ ಮತ್ತೆ ಮಾಡ್ತಾ ಹೋದಾಗ ಅದನ್ನು ಒಂದು ಹದಕ್ಕೆ ತತ್ತಿ ಅದನ್ನು ಮಾಡ್ಕೊಂಡು ಹೋಗ್ತೀವಿ. ದಿಸ್ ಈಸ್ ಪ್ರಾಕ್ಟಿಕಲ್ ನಾಲೆಡ್ಜ್. ಈ ರೀತಿಯದ್ದು ನಮ್ಮ ಬದುಕಿನಲ್ಲಿ ಬೇಕಾದಷ್ಟು ಅರಿವು ನಮ್ಮಲ್ಲಿದೆ, ಜ್ಞಾನ ಇದೆ. ಆದರೆ ವಿಜ್ಞಾನ ಅದಕ್ಕೆ ಇನ್ನೆಷ್ಟು ವ್ಯಾಲ್ಯೂ ಆ್ಯಡ್ ಮಾಡುತ್ತೆ, ಅದನ್ನು ಇನ್ನೆಷ್ಟು ಸರಾಗ ಮಾಡುತ್ತೆ ಅಥವಾ ಸುಧಾರಿಸುತ್ತೆ ಅಂತ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೇನೆ. ನಾನು 7 ವರ್ಷ ಡೆಲ್ಲಿಯಲ್ಲಿದ್ದೆ. ಡೆಲ್ಲಿಯಲ್ಲಿ ನಿಮಗೆ ಗೊತ್ತಿರಬೇಕು, ಮೈಸೂರಿನ ಹಾಗಲ್ಲ, ಮೈಸೂರು ಸ್ವರ್ಗ, ಆದರೆ ಡೆಲ್ಲಿ ಹಾಗಲ್ಲ. ಅಂದರೆ ಅದು ಕೆಟ್ಟದ್ದು ಅಂತ ನಾನು ಹೇಳೋದಿಲ್ಲ. ಅಲ್ಲಿ ಒಂದು 4 ತಿಂಗಳು ತುಂಬ ಚಳಿ ಇರುತ್ತೆ, 4 ತಿಂಗಳು ತುಂಬ ಬಿಸಿಲು ಇರುತ್ತೆ, ಒಂದು 4 ತಿಂಗಳು ಸಾಧಾರಣ ಮೈಸೂರಿನ ಹಾಗಿರುತ್ತೆ. ಆ ಅತ್ಯಂತ ಚಳಿಗಾಲದಲ್ಲೂ ಅತ್ಯಂತ ಬಿಸಿಲು ಇರುವಾಗಲೂ ಕೂಡ ನಮಗೆ ಇಡ್ಲಿ ಮಾಡೋದು ಕಷ್ಟ. ಹೌದು. ಓಕೆ, ಯಾಕೆ ಅಂತಂದರೆ ಹುದುಗು ನೀವು ಬೇಸಿಗೆಯಲ್ಲಿ ಮಾಡಿದಾಗ ಬಹಳ ಬೇಗ ಹುದುಗು ಬಂದುಬಿಡುತ್ತೆ, ಬಹಳ ಬೇಗ ಹುಳಿ ಜಾಸ್ತಿ ಆಗ್ಬಿಡುತ್ತೆ. ಹೌದು. ಓಕೆ, ಇನ್ನು ನಾವು ವಿಂಟರ್ನಲ್ಲಿ ಮಾಡೋಣ ಅಂದರೆ ಹುದುಗು ಬರೋದೇ ಇಲ್ಲ. 2 ದಿವಸ ಇಟ್ಟರು ಬರಲ್ಲ, ಒಂದೊಂದು ಸರ್ತಿ 3 ದಿವಸ ಇಟ್ಟರು ಬರಲ್ಲ. ಇದು ನಾವು ಕೈಗುಣ ಅಂತ ಅಂದ್ಬಿಟ್ಟು ಕೈ ಬಿಟ್ಬಿಡ್ಬೋದು, ಬರೀ ಪ್ರಾಕ್ಟಿಕಲ್ ನಾಲೆಡ್ಜಿಂದ ಮಾತ್ರ ನಾವು ನಂಬ್ಕೊಂಡಿದ್ರೆ. ಇಲ್ಲಿ ನಮಗೆ ಇಡ್ಲಿ ಮಾಡಿ ಅಭ್ಯಾಸ ಇರುವವರು ದೆಹಲಿಯಲ್ಲಿ ಇಡ್ಲಿ ಮಾಡೋದು ಕಷ್ಟ ಆದಾಗ ಕೈಗುಣ ಸರಿ ಇಲ್ಲ, ಅಕ್ಕಿ ಸರಿ ಇಲ್ಲ, ಬೇಳೆ ಸರಿ ಇಲ್ಲ ಅಂತ ಬಿಡ್ಬೋದು. ಆದರೆ ಅದೇ ಈ ಹುದುಗು ಯಾಕೆ ಬರುತ್ತೆ ಅಂತನ್ನುವ ಜ್ಞಾನ ನಮಗಿದ್ರೆ, ಅದರಲ್ಲಿ ಕೆಲವು ಬ್ಯಾಕ್ಟೀರಿಯಾಗಳಿವೆ, ಅವು ನಿರ್ದಿಷ್ಟ ಉಷ್ಣತೆಯಲ್ಲಿ ಮಾತ್ರ, ಅಂದರೆ ಒಂದು ಬಿಸಿಯಾಗಿದ್ದಾಗ ಅದಕ್ಕೆ ತಕ್ಕದಾದ ಒಂದು ಬಿಸಿಯಾದ ವಾತಾವರಣ ಇದ್ದಾಗ ಆಗ ಮಾತ್ರ ಅವು ಬೆಳಿತವೆ, ಆಗ ಹುದುಗು ಬರುತ್ತೆ ಅಂತ ಅನ್ನೋದು ನಮಗೆ ಗೊತ್ತಿದ್ರೆ ಆ ಕಂಡೀಷನ್ ತರಿಸಿ ನಾವು ಕಂಡೀಷನ್ನ ನಾವು ಸೃಷ್ಟಿ ಮಾಡಬಹುದು. ಸೊ ಇದನ್ನ ಡೆಲ್ಲಿಯಲ್ಲಿ ಬಂದಾಗ ನಮ್ಮ ಅಮ್ಮನಿಗೆ ಕಂಡು ಆಶ್ಚರ್ಯ ಆಯಿತು. ಯಾಕಂದರೆ ಆವಾಗ ನಾವೇನು ಮಾಡ್ತಿದ್ವಿ ಅಂದರೆ, ಅವಾಗ ಈಗಿನ ಹಾಗೆ ಈಗ ನಿಮಗೆ ಆಟೋಮೆಟಿಕ್ಕಾಗಿ ಒಂದು ಮೊಸರು ಮಾಡುವ ಇದು ಮೆಷಿನ್ ಬರುತ್ತೆ, ಅದೇ ಇದರಲ್ಲಿ ನೀವು ಇಡ್ಲಿ ಹಿಟ್ಟು ಹಾಕಿಟ್ರೆ ಅದು ಹದವಾಗಿರುತ್ತೆ. ಆವಾಗ ಅದೆಲ್ಲ ಇರಲಿಲ್ಲ ನಮ್ಮಲ್ಲಿ. ನಾವೇನು ಮಾಡ್ತಿದ್ವಿ ಅಂದರೆ, ಹುಲ್ಲು ಅಥವಾ ಥರ್ಮಕೋಲ್ ಒಂದು ಬಾಕ್ಸ್ ಇಟ್ಬಿಟ್ಟು ಅದರಲ್ಲಿ ಹಿಟ್ಟು ರುಬ್ಬಿದ ಕೂಡಲೇ ಅದರಲ್ಲಿ ಹಾಕಿಡ್ತಾ ಇದ್ವಿ. ಯಾಕಂದರೆ ವಿಜ್ಞಾನ ನಮಗೆ ಗೊತ್ತಿತ್ತು, ಹಾಗಾಗಿ ನಾನು ನನ್ನ ಹೆಂಡತಿ ಅದನ್ನು ಮಾಡ್ತಿದ್ವಿ. ಒಳ್ಳೆ ಇಡ್ಲಿ ಬರ್ತಾ ಇತ್ತು. ಅಲ್ಲಿ ಹಂಗೆ ಮಾಡ್ಬೋದು ಅಂತ ತಿಳ್ಕೊಂಡಾಗ ನಮ್ಮ ಅಮ್ಮಂಗೆ ಬಹಳ ಆಶ್ಚರ್ಯ ಆಯಿತು. ಅವರಿಗೆ ಅದುವರೆಗೂ ಕೂಡ ಇಡ್ಲಿ ಹುದುಗು ಬರೋದು ಯಾಕೆ ಅನ್ನೋದು ಗೊತ್ತಿಲ್ಲ. ಅವರು ಅದು ಒಂದು ಮಟ್ಟಿಗೆ ಇದು ನಿಜಾನೇ, ಉದ್ದಿನ ಬೇಳೆಯ ಗುಣ ಅಂತಷ್ಟೇ ಅವರು ಅಂದ್ಕೊಂಡೆ. ಉದ್ದಿನ ಬೇಳೆಯಲ್ಲಿರುವಂಥ ಬ್ಯಾಕ್ಟೀರಿಯಾಗಳೇ ಅದರಲ್ಲಿ ಬೆಳೆಯೋದು, ಅದಷ್ಟೇ ಅವರಿಗೆ ಗೊತ್ತಿತ್ತೇ ಹೊರತು ಅದಕ್ಕೆ ಬೇಕಾದಂಥ ಪರಿಸ್ಥಿತಿಗಳನ್ನು ನಾವು ಹೇಗೆ ಒದಗಿಸಬೇಕು ಅಂತ ಅನ್ನೋದು ಗೊತ್ತಿರಲಿಲ್ಲ. ಸೂಪರ್. ಸೈನ್ಸಿಂದ ನಿಮ್ಗೊಂದು 7 ವರ್ಷ ಇಡ್ಲಿ ತಿನ್ನೋ ಅವಕಾಶ ಸಿಗ್ತದೆ ನಿಮಗೆ. ಇಡ್ಲಿ ನಾವು ಯಾವಾಗಲೂ ಮೈಸೂರು ಇಡ್ಲಿಯನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಮೈಸೂರು ಮಸಾಲೆ ದೋಸೆ, ಮೈಸೂರು ಇಡ್ಲಿ ಪ್ರಪಂಚದ ಯಾವ ಕಡೆ ಹೋದ್ರೂ ಕೂಡ ಅದು ರುಚಿಕಟ್ಟಂತು. ಖಂಡಿತ ಸರ್. ಸರ್, ಈಗ ನನಗೆ
ಈಗ ನಿಮ್ ಸೈನ್ಸಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇತ್ತು, ನೀವು ಸೈನ್ಸಲ್ಲಿ ತುಂಬಾ ಕೆಲಸಗಳನ್ನ ಮಾಡಿದ್ದೀರಾ. ಈ ಸೈನ್ಸ್ ಅನ್ನೋದು ಇಂಟ್ರೆಸ್ಟ್ ಬರೋದು ಹುಟ್ಟದಾಗಿಂದ ಎಲ್ಲರಿಗೂ ಇರುತ್ತಾ, ಅಥವಾ ಇದನ್ನು ಬೆಳೆಸ್ಬೇಕಾ, ನಾವು ನರ್ಚರ್ ಮಾಡ್ಬೇಕು? ಯಾಕಂದ್ರೆ ನಾ ಯಾಕೆ ಪ್ರಶ್ನೆ ಕೇಳ್ತಾ ಅಂತ ಹೇಳ್ತೀನಿ ಸರ್, ಸೈನ್ಸ್ ಇವತ್ತು ಸ್ಕೂಲ್ನಲ್ಲಿ ಹಿಂಗಾಗಿದೆ ಅನ್ನೋದು ಸಬ್ಜೆಕ್ಟ್ ಆಗಿ ಉಳ್ಕೊಂಡ್ಬಿಟ್ಟಿದೆ. ಫಿಸಿಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂತು, ಕೆಮಿಸ್ಟ್ರಿ ಎಷ್ಟು ಮಾರ್ಕ್ಸ್ ಬಂತು, ಏನ್ ಸಿಲೆಬಸ್ ಇದೆ, ಅದ್ರ ಪ್ರಕಾರ ನನ್ನ ಸೈನ್ಸ್ ನಿರ್ಧಾರ ಆಗುತ್ತೆ ನನಗೆ ಎಷ್ಟು ಬೇಕು ಅನ್ನೋದು. ಬಟ್ ಸೈನ್ಸ್ ಅನ್ನೋದು ತುಂಬಾ ಒಂದು, ಮ್ಯಾಥ್ಸ್ ಅಷ್ಟೇ ಕೆಲವು ಜನಕ್ಕೆ ಮಾತ್ರ ಇಂಟ್ರೆಸ್ಟ್ ಇದೆ, ಕೆಲವು ಜನಕ್ಕೆ ಮಾತ್ರ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದೆ, ಈ ತರ ಇರುತ್ತೆ. ಸೊ ಈಸ್ ಇಸ್ ಸಮಥಿಂಗ್ ವಿಚ್ ನೀಡ್ಸ್ ಟು ಬಿ ನರ್ಚರ್ ಮಾಡ್ಬೇಕಾ ಮಕ್ಕಳಲ್ಲಿ, ಹೆಂಗ್ ಮಾಡ್ಬೋದು ಅಂತ ಒಂದ್ ಸ್ವಲ್ಪ. ನೀವು ಬರೀ ಸೈನ್ಸ್ ಮತ್ತೆ ಮ್ಯಾಥ್ಸ್ ಮಾತ್ರ ಕೇಳಿದ್ರಿ, ನಾನು ನಿಮಗೆ ಕೌಂಟರ್ ಕ್ವಶನ್ ಕೇಳ್ಬಿಡ್ತೀನಿ. ಸರ್, ಕೆಲವರಿಗೆ ಇಂಗ್ಲಿಷಲ್ಲಿ ಮಾತ್ರ ಆಸಕ್ತಿ ಯಾಕೆ ಬರುತ್ತೆ? ಹೌದು ಸರ್, ಅದೇ ನನ್ನ ಕೆಲವರಿಗೆ ಇನ್ನೊಂದ್ರಲ್ಲಿ ಮಾತ್ರ ಯಾಕೆ ಆಸಕ್ತಿ ಬರುತ್ತೆ? Okay. ನಿಮ್ಮ ಕ್ವಶನ್ ಇದಕ್ಕೆ ನನ್ನ ಒಂದು ಉತ್ತರ ಬಹಳ ಸರಳವಾದಂಥದ್ದಿದೆ. ಹಾ, ಸರ್. ನಾವು ಬೆಳೆಯುವಾಗ ಎಲ್ಲದರಲ್ಲೂ ನಮಗೆ ಕುತೂಹಲ ಇರುತ್ತೆ. ಯಾವ ಕುತೂಹಲವನ್ನು ನಾವು ಬೇಡ ಬೇಡ ಅಂದ್ಕೊಂಡು ಹೋಗ್ತೀವೋ ಅವನ್ನ ಬಿಟ್ಕೊಂಡು ಹೋಗ್ತೀವಿ, ಕೆಲವನ್ನ ಬೆಳೆಸ್ಕೊಂಡು ಹೋಗ್ತೀವಿ. ಓಕೆ, ಸೊ ನಾವು ಬೆಳೆಯುವ ವಾತಾವರಣದಲ್ಲಿ ನಮಗೆ ಹೇಳಿಕೊಡುವವರು, ನಮ್ಮ ಸುತ್ತಮುತ್ತ ಇರುವವರು ಯಾವುದರ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸ್ತಾರೆ ಅದರ ಬಗ್ಗೆ ನಮ್ಮ ಆಸಕ್ತಿನೂ ಹೆಚ್ಚು ಇರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಓದಿದ್ದಲ್ಲ, ಆದರೆ ಅವ್ರು ಯಾವತ್ತೂ ನಾವು ಏನಾದ್ರು ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತಂದರೆ ಗೊತ್ತಿಲ್ಲ ಅಂತ ಹೇಳೋರು. ಓಕೆ, ಸೊ ಇದು ಹೀಗೆ ಅಂತ ಹೇಳ್ತೀನಿ. ನಿಮಗೆ ನಿಜ ಹೇಳಬೇಕು ಅಂದರೆ, ಇವತ್ತು ನಾನು ವಿಜ್ಞಾನಿ ಅಂತ ಅಂದ್ಕೊಂಡು ಅಥವಾ ವಿಜ್ಞಾನ ಸಂವಹನಕಾರನಾಗಿ ಕೆಲವಾರು ವಿಷಯಗಳನ್ನು ನಾನು ನಂಬೋದಿಲ್ಲ. ಆದರೆ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ಬಹಳವಾಗಿ ನಂಬ್ತಾ ಇದ್ರು. ಈ ವೈರುಧ್ಯ ಯಾಕೆ ಅಂತಂದರೆ, ಅವರಿಗೆ ಬಹುಶಃ ಅವುಗಳನ್ನು ಪರೀಕ್ಷೆ ಮಾಡೋದಕ್ಕೆ, ಅವುಗಳ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಸಂಪನ್ಮೂಲಗಳು ಇರಲಿಲ್ಲ ಅಂತ ನನ್ನ ಭಾವನೆ. ನಾನು ಹೆಚ್ಚೆಚ್ಚು ಅದನ್ನು ಬಳಸ್ಕೊಳ್ತಾ ಹೋದ ಹಾಗೆ ನನಗೆ ನನ್ನ ಅರಿವು ಹೆಚ್ಚಾಗ್ತಾ ಹೋಯಿತು, ಅಷ್ಟೇ, ಬೇರೇನೂ ಇಲ್ಲ. ಸೊ ಹಾಗಾಗಿ ಇವತ್ತು ನಾನು ನನಗೆ ಸಿಕ್ಕಿರುವಂಥ ಪ್ರಶ್ನೆಗಳಿಗೆ ಉತ್ತರ ನಾನು ಹೇಳಬಲ್ಲೆ. ಉದಾಹರಣೆಗೆ, ದೇವರು ಇದೆಯಾ ಅಂದರೆ ದೇವರನ್ನು ಕಾಣೋದಕ್ಕೂ ಸಾಧ್ಯ ಇಲ್ಲ, ಅದು ಇದೆ ಅಂತ ಪರೀಕ್ಷೆ ಮಾಡೋದು ಭಾಳ ಕಷ್ಟ. ಯಾಕಂದರೆ ದೇವರ ಬಗ್ಗೆ ನಿಮ್ಮ ವಿವರಣೆಯೇ ಇಲ್ಲ. ನನ್ನ ಆಗಲಿ ನಿಮ್ಮದಾಗಲಿ ಯಾರದ್ದೇ ಆಗಲಿ ಒಂದು ವಿವರಣೆ ಇಲ್ಲ. ವಿಜ್ಞಾನದಲ್ಲಿ ಹಾಗಿಲ್ಲ. ವಿಜ್ಞಾನದಲ್ಲಿ ಗ್ರಾವಿಟಿ ಅಂದರೆ ಏನು ಅಂತ ಒಂದು ವಿವರಣೆ ಇರುತ್ತೆ. ಆ ವಿವರಣೆಯನ್ನು ನಾವು ಮತ್ತೆ ಪರೀಕ್ಷೆ ಮಾಡ್ತೀವಿ, ಇದು ನಿಜಾನ ಸುಳ್ಳ ಅಂದ್ಬಿಟ್ಟು. ಆ ರೀತಿಯ ಒಂದು ವಿವರಣೆ ನಮಗೆ ಎಲ್ಲೂ ಸಿಗೋದಿಲ್ಲ. ಹಾಗಾಗಿ ಏನಾಗುತ್ತೆ, ಅದನ್ನು ನಾವು ಬರೀ ನಂಬಿಕೆಯಾಗಿ ಉಳಿಸ್ಕೊಳ್ತೇವೆ, ಅದನ್ನು ಪರೀಕ್ಷೆ ಮಾಡಿ ನಿಜವನ್ನೋ ಸುಳ್ಳೋ ಅಂತ ಅನ್ನೋದಕ್ಕೆ ಹೋಗೋದಿಲ್ಲ. ನನ್ನಂಥವನಿಗೆ ಏನಾಗುತ್ತೆ, ಅದನ್ನು ಪರೀಕ್ಷೆ ಮಾಡೋದಕ್ಕೆ ಆಗೋದಿಲ್ಲ ಅಂದಾಗ ಅದು ಇದೆ ಅಂತ ಅನ್ನೋ ಖಾತ್ರಿ ಇಲ್ಲ ನನಗೆ. ಹಾಗೆ ನಾನು ಬೇರೆದಕ್ಕೆ ನಂಬ್ಕೊಳ್ತೇನೆ. ಯಾಕಂದ್ರೆ ನನಗೆ ಪರೀಕ್ಷೆ ಮಾಡಬೇಕು, ಪ್ರತಿಯೊಂದನ್ನು ಪರೀಕ್ಷೆ ಮಾಡಬೇಕು. ಅದು ನನ್ನ ಒಂದು ಕೌಂಟರ್ ಕ್ವೆಶನ್ ಸರ್, ಅಗೇನ್ ಜಸ್ಟ್ ಫಾರ್ ಕ್ಲಾರಿಟಿ ಜನಕ್ಕೆ ಬರಲಿ ಅಂತ. ಈಗ ನನಗೆ ನನ್ನ ಒಂದು ರಿಕ್ವೈರ್ಮೆಂಟ್, ಇಡ್ಲಿ ಎಕ್ಸಾಂಪಲ್ಗೆ ಹೋದ್ರೆ ನನ್ನ ರಿಕ್ವೈರ್ಮೆಂಟ್ ಇಡ್ಲಿ ಮಾಡೋದು. ನನಗೆ ಅದ್ರಲ್ಲಿ ಬ್ಯಾಕ್ಟೀರಿಯಾ ಇದೆಯೋ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಇಲ್ಲ. ಸೊ ನನಗೆ ಅದ್ರಲ್ಲಿ ಇಡ್ಲಿ ಹಾಕಿದ್ರೆ ಉದುಗ್ ಬರುತ್ತೆ, ಇಡ್ಲಿ ಮಾಡುವಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಸೊ ನನಗೆ ಅದರ ಪರೀಕ್ಷೆ ಮಾಡುವಂತಹ ಅವಶ್ಯಕತೆ ನನಗಿಲ್ಲ ಅಂತಿರ್ಬೇಕಾದ್ರೆ, ನನಗೆ ಕೆಲವು ವಿಷಯಗಳು ನಂಗೆ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅಂತ ಅನ್ಕೊಳ್ಳೋಣ. ಈಗ ನನ್ನ ಒಂದು ವ್ಯಕ್ತಿತ್ವಕ್ಕೆ, ನನ್ನ ಒಂದು ಜೀವನಕ್ಕೆ ಕೆಲವು ವಿಷಯಗಳು ಪರ್ಫೆಕ್ಟ್ ವರ್ಕ್ ಆಗ್ತಿದೆ, ಅದರ ಖಾತ್ರಿ ನಂಗೆ ಅವಶ್ಯಕತೆ ಇಲ್ಲ, ನಾನು ಡೆಲ್ಲಿಗೆ ಹೋಗ್ತಾನೂ ಇಲ್ಲ ಅಂತ ಇರಬೇಕಾದ್ರೆ ನನಗೆ ಈ ಪರೀಕ್ಷೆ ಅವಶ್ಯಕತೆ ಇದೆಯಾ? ಈ ಪ್ರಪಂಚದಲ್ಲಿ 100ಕ್ಕೆ 70% ಜನ ಹೀಗೆ ಇರ್ತಾರೆ. ಓಕೆ, ಬಹುಶಃ ಅವರಿಗೆ ಅದರ ಅಗತ್ಯ ಇಲ್ಲ ಅಂತ ನಮಗನ್ಸುತ್ತೆ. ಆದರೆ ಒಂದು ಸ್ವಲ್ಪ ವ್ಯತ್ಯಾಸ ಆಯಿತು ಅಂತ ಇಟ್ಕೊಳ್ಳಿ, ಆಗ ಅವರಿಗೆ ಅದನ್ನು ಹೊಂದ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಆ ಅರಿವು ಇಲ್ಲ ಅಂದರೆ, ಅರಿವು ಇದ್ದರೆ ಅದಕ್ಕೆ ಹೊಂದ್ಕೊಳ್ಳೋದು ಬಹಳ ಸುಲಭ ಆಗುತ್ತೆ. ನಾನು ಈ ಇಡ್ಲಿ ಉದಾಹರಣೆಯಿಂದ ಬೇರೊಂದು ಉದಾಹರಣೆಗೆ ಹೋಗ್ತೇನೆ. ಓಕೆ, ಇವತ್ತಿನ ದಿವಸ ನಾವು ತುಂಬ ಮಾತು ಕೇಳ್ತಾ ಇದ್ದೀವಿ, ಏನು, ಕ್ಲೈಮೇಟ್ ಚೇಂಜ್. ಓಕೆ, ಕ್ಲೈಮೇಟ್ ಚೇಂಜ್ ಅಂತಂದಾಗ ನಿಮ್ಮ ಮನಸ್ಸಿಗೆ ಏನು ಬರುತ್ತೆ ಸರ್? ಕ್ಲೈಮೇಟ್ ಚೇಂಜ್ ಅಂದರೆ ನಮ್ಮ ಏನೊಂದು ನ್ಯಾಚುರಲ್ ಆಗಿ ಒಂದು ಎಕೋಸಿಸ್ಟಮ್ ಏನಿರಬೇಕು ಅದು ಬದಲಾವಣೆಯಾಗಿ ಆ ಎಕೋಸಿಸ್ಟಮ್ ಅಲ್ಲಿ ಬದಲಾವಣೆ ಆಗ್ತಾ ಇದೆ. ಈಗ ಎಲ್ಲೋ ಒಂದ್ ಕಡೆ ಮಳೆ ಬರಬೇಕು, ಬರ್ತಾ ಇಲ್ಲ, ಮಳೆ ಬರಬಾರ್ದು, ಅಲ್ಲಿ ಜಾಸ್ತಿ ಬರ್ತಾ ಇದೆ. ಇದೆಲ್ಲ ಒಂದು ಏನೊಂದು ಬ್ಯಾಲೆನ್ಸ್ ಇದೆ, ಆ ಬ್ಯಾಲೆನ್ಸ್ ನ ತಪ್ಪಾಗಿರೋದೇ ಕ್ಲೈಮೇಟ್ ಚೇಂಜ್. ನಿಮ್ಮ ಬಾಲ್ಯಕ್ಕೆ ಹೋಗಿ. ಹಾ ಸರ್, ನೀವು ಇಲ್ಲಿ ಮೈಸೂರಿನಲ್ಲಿ ಈಗ ನಾವು ಮಾತಾಡ್ತಾ ಇರುವಂತ ಕೋಣೆಯಲ್ಲಿ ನಾವು ಎ ಸಿ ಹಾಕೊಂಡಿದ್ದೀವಿ. ನಿಮ್ಮ ಮನೆಯಲ್ಲಿ ಎ ಸಿ ಇದ್ದಾಗ ಖಂಡಿತ ಇರಲಿಲ್ಲ ಸರ್. ತಣ್ಣಗಿದ್ದಾಗ ಚೆನ್ನಾಗೇ ಇತ್ತು ಸರ್. ಬಿಸಿಲಿದ್ದಾಗ? ಬಿಸಿಲು ಇತ್ತು ಅಂದ್ರೆ ತಡ್ಕೊಳ್ತಿದ್ವಿ ಸರ್. ಅಂದ್ರೆ ಪ್ರಾಬ್ಲಿ ನಾವು ಸ್ಟ್ರಾಂಗ್ ಆಗಿ ತಡ್ಕೊಳ್ತಿದ್ರ ಅಥವಾ ಇನ್ನು ಕೂಲ್ ಆಗಿರ್ತಿತ್ತು? ಕೂಲ್ ಆಗಿತ್ತು ಅಂತ ನಾನು ಕೂಲ್ ಆಗಿರ್ತೀವಿ. ಇದಕ್ಕೆಲ್ಲ ಕಾರಣ ಏನು? ಬೆಳವಣಿಗೆ ಅಂತ ನಾವು ಹೇಳ್ತೀವಿ. ಓಕೆ, ಈಗ ನನ್ನ ಸಮಸ್ಯೆ ಏನು ಅಂದ್ರೆ, ಈ ಬದಲಾವಣೆ ತಟಕ್ಕನೆ ಆದಾಗ ಅದಕ್ಕೆ ನಾವು ಹೊಂದ್ಕೊಳ್ಳೋದು ಹೇಗೆ? ಅದಕ್ಕೆ ವಿಜ್ಞಾನ ಇದ್ರೆ ಒಳ್ಳೆ. ವಿಜ್ಞಾನ, ಅದರ ಅರಿವು ನಮಗಿದ್ರೆ, ಈ ಬದಲಾವಣೆ ಆಗ್ತಾ ಇದೆ, ಇದರಿಂದ ಹೀಗಾಗಬಹುದು, ಇದನ್ನು ನಾವು ಹೀಗೆ ತಡ್ಕೊಳ್ಳಬಹುದು ಅನ್ನುವ ಅರಿವಿದ್ರೆ, ಆ ಒಂದು ಘಟನೆ ಆದಾಗ ನಾವು ಅದನ್ನು
ತಾಳ್ಕೊಳ್ಳೋದಕ್ಕೆ ಸಾಧ್ಯ? ಅಂಡರ್ಸ್ಟ್ಯಾಂಡ್. ಈ ಪ್ರಶ್ನೆಗಳು ಇನ್ನೂ ಇವೆ. ಈ ಉದಾಹರಣೆಗೆ ಇಂಥವು ನಮ್ಮ ಮುಂದೆ ಬೇಕಾದಷ್ಟು ಪ್ರಶ್ನೆಗಳಿವೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ. ಈ ಪ್ರಶ್ನೆಗಳು ತುಂಬ ಜನ ಕೇಳ್ತಾರೆ, ಆದರೆ ಉತ್ತರ ಹೇಳೋದಿಲ್ಲ. ತುಂಬ ಜನ ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಅವಾಗೇನಾಗುತ್ತೆ ಅಂತಂದರೆ ಅದು ಮನಸ್ಸಲ್ಲೇ ಕೊರಿಯೋದಕ್ಕೆ ಶುರುವಾಗುತ್ತೆ. ಇನ್ನೊಂದು ಉದಾಹರಣೆ ಹೇಳ್ತೇನೆ. ನಾವು ಉದಾಹರಣೆಗೆ GM ಫುಡ್ಸ್ ಅಂತ ಹೇಳ್ತೀವಿ, ಅಂದರೆ ಜೆನೆಟಿಕಲಿ ಮಾಡಿಫೈಡ್ ಫುಡ್ಸ್ ಅಂತ. ಇವನ್ನ ತಿಂದರೆ ನಮಗೆ ತೊಂದರೆ ಆಗತ್ತೆ ಅಂತನೋ ಒಂದು ನಂಬಿಕೆ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಓಕೆ, ಅದು ನಿಜಾನ ಸುಳ್ಳ? ಅದನ್ನು ಯಾಕಂದರೆ GM ಫುಡ್ನಲ್ಲಿ ಬೇರೆ ಯಾವುದೋ ಒಂದು ಜೀವಿಯ DNA ಹಾಕಿರ್ತೀವಿ, ಅದನ್ನು ತಿಂದಿದ್ರಿಂದ ಆ DNA ನಮ್ಮಲ್ಲೆಲ್ಲ ತೊಂದರೆ ಮಾಡಿಬಿಡಬಹುದು ಅನ್ನುವ ಒಂದು ಸಾಮಾನ್ಯ ನಂಬಿಕೆ ಇದೆ. ಇದು ನಿಜಾನ ಸುಳ್ಳು ಅಂತೀರೋ? ಈ ಎರಡಕ್ಕೂ ಪುರಾವೆ ಇದೆ ಸರ್. ಆ್ಯಕ್ಚುಲಿ ನನ್ನ ಒಂದು ನಾಲೆಡ್ಜ್ ಪ್ರಕಾರ ನಾನು ಆ್ಯಕ್ಚುಲಿ ಒಬ್ಬ ಫಾರ್ಮರ್ ಕೂಡ ಸರ್. ನಾನು ಅಗ್ರಿಕಲ್ಚರ್ ಕೂಡ ಮಾಡ್ತೀನಿ. ಈ GM ಫುಡ್ ಬಗ್ಗೆ ನಾನು ಸ್ವಲ್ಪ ತುಂಬ ರಿಸರ್ಚ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ. ನಾನು ಜೆನೆಟಿಕಲಿ ಮಾಡಿಫೈಡ್ ಅಕ್ಕಿ ಕೊಡ್ತೇನೆ. ಎಸ್ ಸರ್. ಅದನ್ನು ತಿಂದಾಗ ಹಾಂ ಸರ್, ನಿಮಗೆ ತೊಂದರೆ ಆಗುತ್ತೆ ಅಂತ ನಿಮಗೆ ಭಾವನೆ ಇದೆಯಾ? ಯಾಕಂದರೆ ಅದರಲ್ಲಿ ಬೇರೆ ಒಂದು ಜೀವಿಯ DNA ಇದೆ. ಎಸ್ ಸರ್. ಭಯ ಇದೆಯಾ? ಭಯ ಖಂಡಿತವಾಗ್ಲೂ ಇದೆ. ಖಂಡಿತವಾಗಿ. ನೆಕ್ಸ್ಟ್ ಪ್ರಶ್ನೆ ಕೇಳ್ತೀನಿ, ನೀವು ಬೇರೆ ಯಾವುದೇ ಜೀವಿಯ DNA ತಿಂದಿಲ್ವಾ? ಖಂಡಿತ ತಿಂದಿರ್ತೀನಿ ಸರ್. ಏನಾಗಿದೆ ನಿಮಗೆ? ನನಗೆ ಪ್ರಾಬಬ್ಲಿ ಎಷ್ಟು ಪ್ರಾಣಿಯ DNA ತಿಂದಿದ್ದೀರಾ ನೀವು? ಎಷ್ಟು ಜೀವಿಯ DNA ತಿಂದಿದ್ದೀರಾ? ಯಾಕಂದರೆ ಬಹುಶಃ ನೀವು ಸಸ್ಯಾಹಾರಿ ಅಂತ ಅನ್ಕೊಳ್ತೀನಿ. ಎಷ್ಟು ಜೀವಿಯ DNA ತಿಂದಿದ್ದೀರಾ? ತುಂಬ ಜೀವಿಯ DNA ತಿಂದಿರ್ತೀನಿ. ಏನಾಗಿದೆ? ನಮಗೆ ಚಿಕ್ಕನ್ನಲ್ಲಿ ಒಂದು ಕತೆ ಹೇಳೋರು, ಹುಣಸೆ ಬೀಜ ನುಂಗ್ಬಿಡ್ತಿದ್ವಿ. ಹೌದು ಸರ್. ಹುಣಸೆ ಗಿಡ ಬಂದ್ಬಿಡುತ್ತೆ ಅಂತ ಹೆದರ್ಸು, ಕಣ್ಣಲ್ಲಿ ಹಸಿರು ಬಂದಿದೆ, ಇದರಲ್ಲಿ ಬಂದಿದೆ. ನಾವು ಇಷ್ಟೆಲ್ಲ DNA ತಿಂದಿದ್ದೀವಲ್ಲ, ಎಲ್ಲಿಯಾದರೂ ಒಂದು ಚೂರು ಸುಳುವು ಕಂಡಿದೆಯಾ ನಮಗೆ? ಜೀವಿಗಳ ಬದುಕು, ವಿಕಾಸ, ಅವು ಬೆಳೆಯುವ ರೀತಿ, ಇದನ್ನು ನಾವು ತಿಳ್ಕೊಂಡಿದ್ರೆ ನಮಗೆ ಈ ಪ್ರಶ್ನೆಗೆ ತುಂಬ ಸುಲಭವಾಗಿ ಉತ್ತರ ಸಿಗುತ್ತೆ. ಅದೇ ಎವಲ್ಯೂಷನ್ ಅಲ್ವಾ ಸರ್? ಅದೇ ಎವಲ್ಯೂಷನ್ ಅಲ್ವಾ? ಕರೆಕ್ಟ್. ಅದರಲ್ಲೇ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಇರುವಂತಹ ಗುಣಗಳು ಇದಾಗ್ತವೆ. ಅದಕ್ಕೆ ನೀವು ಹೊಸದಾಗಿ ನೀವು ಯಾವುದೇ DNA ಹಾಕಿದ್ರೂ ಅದು ಬದುಕೋದಿಲ್ಲ. ಬ್ಯಾಕ್ಟೀರಿಯಾ DNA ನಿಮ್ಮಲ್ಲಿ ಸೇರೋದಿಲ್ಲ. ನಿಮ್ಮ ದೇಹದಲ್ಲಿ 300 ಕೋಟಿ ಬ್ಯಾಕ್ಟೀರಿಯಾ ಇದೆ. ಎಸ್ ಸರ್. ಬಾಯಿಂದ ಹಿಡಿದು ನಾವು ದಿನ 4 ಸರ್ತಿ ಸ್ನಾನ ಮಾಡಿದ್ರೂ ಅಷ್ಟಿರುತ್ತೆ. ಎಸ್. ಓಕೆ, ಆದ್ರೂ ಕೂಡ ನಮಗೇನು ಸಾಧಾರಣವಾಗಿ ಆಗೋದಿಲ್ಲ. ಹಾಗಿರುವಾಗ ನಾವು GM ಫುಡ್ಡಲ್ಲಿ ಇದು ಒಂದು ಸಣ್ಣ ಒಂದು ಇದನ್ನು ಸೇರಿಸಿದ ಕೂಡಲೇ ನಮಗೆ ತೊಂದರೆ ಆಗುತ್ತೆ. ಅನ್ಲೆಸ್ ಅದು ವಿಷ, ನಮಗೆ ವಿಷ ಅನ್ನೋದಾದರೆ ಮಾತ್ರ. ಬರೀ DNA ಆದರೆ ಏನೂ ಆಗೋದಿಲ್ಲ. ಯಾಕಂದರೆ ನಾವು ತಿನ್ನೋದಕ್ಕೆ ಮೊದಲು ಎಲ್ಲವನ್ನು ಬೇಯಿಸ್ತೀವಿ. ಈ ಮನುಷ್ಯರ ಒಂದು ಗುಣ ಇದೆ ಅಲ್ಲ, ಯಾವ ಪ್ರಾಣಿನೂ ತಿಂದೇ ಇರೋದನ್ನು ನಾವು ತಿಂತೀವಿ. ಅಕ್ಕಿ ಕಾಳನ್ನು ಗುಬ್ಬಚ್ಚಿ ಮಾತ್ರ ತಿನ್ನುತ್ತೆ, ಬೇರೆ ತಿನ್ನೋದಿಲ್ಲ. ಅದೇ ರೀತಿಯಲ್ಲಿ ಕೆಲವಾರು ಆಹಾರಗಳನ್ನು ಕೆಲವಷ್ಟೇ ತಿಂತವೆ, ಯಾಕಂದರೆ ಅವು ಅದನ್ನು ಅರಗಿಸ್ಕೊಳ್ಬಲ್ವು. ಆದರೆ ನಾವು ಎಲ್ಲದರದ್ದು ತಿಂತೀವಿ, ಯಾಕಂದ್ರೆ ನಾವು ಅಡುಗೆ ಮಾಡ್ತೀವಿ. ಅಡುಗೆ ಮಾಡಿದಾಗ ಯಾವುದೆಲ್ಲ ನಾವು ತಿನ್ನೋದಕ್ಕಾಗೋದಿಲ್ಲೋ ಅದನ್ನೆಲ್ಲ ಅರಗಿಸ್ಕೊಳ್ಳೋ ರೂಪಕ್ಕೆ ನಾವು ಬದಲಾಯಿಸ್ಬಿಡ್ತೀವಿ. ನೋಡಿದ್ರಲ್ಲ ಈ ಪಾಡ್ಕಾಸ್ಟ್ ಕ್ಲಿಪ್ ನೀವು, ಇದು ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈ ಒಂದು ವಿಡಿಯೋದ ಫುಲ್ ವಿಡಿಯೋ ನೋಡಬೇಕು ಅಂತ ಶ್ರೀಮಂತ ಮನೆಪಾಠ ಚಾನಲ್ ಬಂದು ನೋಡಿ. ಅದರಲ್ಲಿ ನಿಮಗೆ ಫುಲ್ ವಿಷಯಗಳು ತಿಳ್ಕೊಳುತ್ತೆ. ಇನ್ನೂ ಇಷ್ಟೊಂದು ಹಲವಾರು ವಿಷಯಗಳನ್ನ ತಿಳ್ಕೊಳ್ಳೋ ಸಿಗುತ್ತೆ. ನಿಮ್ಗೆ ಟೈಮ್ ಇದ್ದರೆ, ಟೈಮ್ ಇಲ್ಲ ಅಂದರೆ ನಾವು ಶ್ರೀಮಂತ ಮನೆಪಾಠ ಕ್ಲಿಪ್ಸಲ್ಲಿ ಬಂದು ನೀವು ಎಲ್ಲ ಕ್ಲಿಪ್ಗಳನ್ನ ತುಂಬ ಸಂಕ್ಷಿಪ್ತವಾಗಿ ನೋಡಿಕೊಂಡು ನೀವು ಎಂಜಾಯ್ ಕೂಡ ಮಾಡ್ಬೋದು. ದಯವಿಟ್ಟು ಶ್ರೀಮಂತ ಮನೆಪಾಠ ನೋಡಿ, ಶ್ರೀಮಂತ ಪಾಡ್ಕಾಸ್ಟ್ ಕ್ಲಿಪ್ ಚಾನಲ್ ಎರಡಕ್ಕೂ ಸಬ್ಸ್ಕ್ರೈಬ್ ಮಾಡಿ, ಎಂಜಾಯ್ ಮಾಡಿ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಳ್ಳಿ.